ಎಲ್ಲರಿಗೂ ನಮಸ್ಕಾರ. ನಾವು ಈಗ ಊಟಕ್ಕೆ ಹೋಗುವ ಮೊದಲು ಆಹಾರದ ಕುರಿತಾದ ಒಂದು ಪ್ರತಿಜ್ಞಾವಿಧಿಯನ್ನು ತೆಗೆದುಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಆಹಾರ ಉತ್ಪಾದನೆಯ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಮೊದಲು ನೀಡ್ತೇನೆ. 1 ಕಿಲೋ ಅಕ್ಕಿ ಬೆಳೆಯಲು ಅಕ್ಕಿಯ ತಳಿ ಮತ್ತು ಬೆಳೆಯುವ ಪ್ರದೇಶಕ್ಕೆ ಹೊಂದಿಕೊಂಡು 2800 ರಿಂದ 3500 ಲೀಟರ್ ನೀರು ಬೇಕಾಗುತ್ತದೆ. ಇದೇ ರೀತಿ 1 ಕಿಲೋ ಗೋಧಿ ಬೆಳೆಯಲು 900 ರಿಂದ 1650 ಲೀಟರ್ ನೀರು ಬೇಕಾಗುತ್ತದೆ. ಬೀಜ ಬಿತ್ತಿದ ನಂತರ ಅದು ಧಾನ್ಯ ರೂಪದಲ್ಲಿ ನಮ್ಮ ಅಡಿಗೆ ಮನೆ ಸೇರಲು 6 ತಿಂಗಳ ಕಾಲ ಬೇಕಾಗುತ್ತದೆ. ನಾವು ಅನ್ನ ಎಸೆದರೆ ಅನ್ನದಾತನಿಗೆ ಅಪಚಾರ ಮಾಡಿದಂತೆ. ಅದಕ್ಕಿಂತಲೂ ಮಿಗಿಲಾಗಿ ಜಗತ್ತಿನಲ್ಲಿ ಕೋಟಿಗಟ್ಟಲೆ ಜನರು ಉಣ್ಣಲು ಆಹಾರವಿಲ್ಲದೆ ಸಾಯುತ್ತಿದ್ದಾರೆ. ಅನ್ನಂ ಪರಬ್ರಹ್ಮ. ಆದ್ದರಿಂದ ಪ್ರೀತಿ ಭೋಜನಕ್ಕೆ ಮೊದಲು ನಾವೆಲ್ಲರೂ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸೋಣ. ದಯವಿಟ್ಟು ತಾವೆಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಎದ್ದು ನಿಂತುಕೊಳ್ಬೇಕು. ನಾನು ಇಂದಿನಿಂದ ಇಂದೂ ಸೇರಿದಂತೆ ಎಂದೆಂದೂ ತಟ್ಟೆಗೆ ಹಾಕಿಸಿಕೊಂಡ ಆಹಾರವನ್ನು ಎಸೆಯುವುದಿಲ್ಲ. ನಾನು ಮಾತ್ರವಲ್ಲ, ನನ್ನ ಸ್ನೇಹಿತರನ್ನು ಮತ್ತು ಸಂಬಂಧಿಕರನ್ನು ಈ ದಿಕ್ಕಿನಲ್ಲಿ ಮನವೊಲಿಸುತ್ತೇನೆ. ಈ ರೀತಿಯಲ್ಲಿ ಜಗತ್ತಿನಲ್ಲಿರುವ ಎಲ್ಲ ಬಂಧುಗಳು ನೆಮ್ಮದಿಯಿಂದ ಬಾಳುವಲ್ಲಿ ನನ್ನ ಅಳಿಲ ಸೇವೆಯನ್ನು ನೀಡಲಿದ್ದೇನೆ. ಇದನ್ನು ಬಾಳಿನಲ್ಲಿ ಅಳವಡಿಸುವ ಉಪಕ್ರಮವಾಗಿ ಇಂದಿನಿಂದಲೇ ನಾನು ತಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಸಿಕೊಂಡು ಒಂದೂ ಅಗಳನ್ನು ಎಸೆಯದಂತೆ ಪ್ರೀತಿಯಿಂದ ಭೋಜನವನ್ನು ಮಾಡುತ್ತೇನೆ ಎಂದು ಮನಸಾರೆ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು. ಒಂದು ನಿಮಿಷ. ನಮಗೆ ದೇಣಿಗೆ ನೀಡುವಂಥವರ ಸಂಖ್ಯೆ ಜಾಸ್ತಿಯಾಗಿದೆ. ಈಗ ಮಿಸ್ಟರ್ ಶ್ಯಾಮ್ ಹೆಬ್ಬಾರ್ ಅವರು 21,000 ದೇಣಿಗೆಯನ್ನು ನೀಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಶ್ರೀಮತಿ ನಿಶಾ ಶೆಟ್ಟಿ ಅವರಿಗೆ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮತ್ತು ಶ್ರೀ ಅಶೋಕ್ ಕೋಟೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಶೋಕ್ ಕೋಟೆಯವರು, ಮಿಸ್ಟರ್ ವಿನೋದ್ ಅರ್ಜುನಿ ಅವರು ಕೂಡ ವೇದಿಕೆಗೆ ಬರಬೇಕು. ಧನ್ಯವಾದಗಳು ಸರ್. ಮಿಸ್ಟರ್ ವಿನೋದ್ ಅರ್ಜುನಗಿ, ಆನಂದ್ ಅರ್ಜುನಗಿ, ವಿನೋದ್ ಅರ್ಜುನಗಿ, ಆನಂದ್ ಅರ್ಜುನಗಿ, ದಯವಿಟ್ಟು ದಯವಿಟ್ಟು 2 ನಿಮಿಷ ಎಲ್ಲರೂ ಕೂತ್ಕೊಳ್ಳಿ. 2 ನಿಮಿಷ ಕೂತ್ಕೊಳ್ಳಿ. 2 ನಿಮಿಷ. ಧನ್ಯವಾದ. ಇಲ್ಲಿಗೆ ನಮ್ಮ ಪ್ರಥಮ ಹಂತದ ಕಾರ್ಯಕ್ರಮ ಮುಕ್ತಾಯಗೊಂಡು ಪ್ರೀತಿ ಭೋಜನದ ನಂತರ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾದವು. ನಾನು ಮಮತಾ ಮಲ್ಲಾರ್, ನಾನು ರಾಜೀವ್ ಶೆಟ್ಟಿ. ಮತ್ತೊಮ್ಮೆ ತಮಗೆಲ್ಲ ನಮ್ಮಯ ವಂದನೆಗಳು, ಶರಣಾರ್ಥಿಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡ ಬಾಳಿಗೆ. ಧನ್ಯವಾದಗಳು.